ತಾಯಿ ಸತ್ಯವತಿ ಬಾಯಿಯವರು ಅವರಿಂದ ಸಾಹಿತ್ಯಾಭಿರುಚಿಯನ್ನು ಬೆಳೆಸಿಕೊಂಡ ಇವರು ಬೀಚಿಯವರ ಸಾಹಿತ್ಯದಿಂದ ಪ್ರಭಾವಿತರಾಗಿ ಆ ಸಾಹಿತ್ಯದಲ್ಲಿರುವ ಹಾಸ್ಯ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡು ಅದನ್ನು ಎಲ್ಲರಿಗೂ ಉಣಬಡಿಸುವ ಕಾರ್ಯವನ್ನು 1994ರಿಂದ ನಿರಂತರವಾಗಿ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಹಾಸ್ಯ ಸಂಜೆ ಅನ್ನುವಂತಹ ವಿನೂತನ ಹಾಸ್ಯಕ್ಕೆ ಮೀಸಲಾದ ಕಾರ್ಯಕ್ರಮಗಳನ್ನು ಉತ್ತರ ಕರ್ನಾಟಕದಲ್ಲಿ ಆರಂಭಿಸಿದ ಕೀರ್ತಿ ಇವರದಾಗಿದೆ. ವಿಶ್ವದ ವಿವಿಧೆಡೆಗಳಲ್ಲಿ ಸುಮಾರು 400ಕ್ಕೂ ಹೆಚ್ಚು ನಗರಗಳಲ್ಲಿ 1000ಕ್ಕೂ ಮೀರಿದ ತಮ್ಮ ಅನುಭವದ ಮಾತುಗಳನ್ನು ಕೇಳಿಕೊಂಡು ಬಂದಿದ್ದಾರೆ. ನಗಿಸುವವನ ನೋವುಗಳು ಇವರ ಕೈಯಿಂದ ಮೂಡಿ ಬಂದಿರುವಂತಹ ಪುಸ್ತಕ. ಈ ವೇದಿಕೆಯನ್ನು ಅವರಿಗಾಗಿ ತೆರವು ಮಾಡಿಕೊಳ್ತಾ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬೇಕಾಗಿ ಕೇಳಿಕೊಂಡೆ. ಪರದೆ ಮೇಲೆ ನಟರನ್ನ ತೋರಿಸ್ತಿರ್ಬೇಕಾದ್ರೆ ವಿಜಿಲ್ ಹಾಕಿದ್ರೆ ಅವ್ರಿಗೆ ಅಷ್ಟು ಕಷ್ಟ ಅನ್ಸಲ್ಲ. ಪರದೆ ಮೇಲೆ ಇರ್ತಾರೆ, ನೇರ ವಿಜಿಲ್ ನಮ್ಮ ಕಿವಿಗೆ ಬೀಳೋದ್ರಿಂದ ಸ್ವಲ್ಪ ಹಿಂಸೆ ಆಗ್ತದೆ. ದಯವಿಟ್ಟು ವಿಜಿಲ್ ಹಾಕಬೇಡಿ. ಯಾಕೆಂದ್ರೆ ಇದೊಂದು ಚಿಂತನೆ ಗೋಷ್ಠಿ, ವಿಚಾರ ಮಂಡನೆ ಇದೆ, ಅನುಭವಗಳಿದೆ, ಭಾವನಾತ್ಮಕ ಸನ್ನಿವೇಶಗಳನ್ನ ಹೇಳ್ತಿರ್ತಾರೆ. ಅವಾಗ ವಿಜಿಲ್ ಹಾಕಿದ್ರೆ ನಮಗೆ ಕ್ಲಬ್ ಡ್ಯಾನ್ಸ್ ಮಾಡಬೇಕು ಅಂತ. ವಿಜಿಲ್ ಹಾಕಬಾರ್ದು. ನಾನು ಭಯಂಕರ ವಿಜಿಲ್ ದ್ವೇಷಿ. ನಾನು ವಿಜಿಲ್ ಮಾತ್ರ ಹಾಕಬಾರ್ದು. ಅದ್ರಲ್ಲಿ ಏನೋ ಸ್ವಲ್ಪ ಅಲ್ಪ ಹಾಕಿತ್ತಪ್ಪ. ನಿನ್ನೆ ಸಾಯಂಕಾಲ ನೋಡ್ಬೇಕಾಗಿತ್ತು. ಹುಡುಗರು ಜೂನಿಯರ್ ಡ್ರಾಮಾಸ್ ಹುಡುಗರೆಲ್ಲ ಮಾಡ್ತಿದ್ರೆ ಮಾಡೋದಕ್ಕೆ ಬಿಡಲಿಲ್ಲ, ಬರೀ ವಿಜಿಲೇ. ಮಕ್ಕಳು ಕುಣಿಯೋದಕ್ಕೂ ಅವ್ರು ವಿಜಿಲ್ಗೂ ಮ್ಯೂಸಿಕ್ ಇದ್ದಾಗಿತ್ತು. ಅವ್ರು ವಿಜಿಲ್ಗೆ ಕುಣಿತಿದ್ದಾರೆ. ದಯವಿಟ್ಟು ವಿಜಿಲ್ ಹಾಕಬೇಡಿ. ಬೇರೆ ತಂದರೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಅದರದೇ ಆದಂಥ ಇತಿಹಾಸ ಇದೆ. ಇಲ್ಲಿ ನಡೆಯುವಂಥ ಸಭೆಗಳಿಗೂ ಅದರದೇ ಆದಂಥ ಒಂದು ಗಂಭೀರತೆ ಇದೆ. ಹೀಗಾಗಿ ಸುಮ್ಮನೆ ಕೂತ್ಕೊಂಡು ಕೇಳಿದ್ರೆ ನಾವು ಸಭ್ಯ ಸಭೆಯಲ್ಲಿದ್ದೀವಿ ಅಂತ ಅನಿಸ್ತದೆ. ಸಂತೋಷ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಎಲ್ಲಿಯ ಹಾಸ್ಯ ಸಂಜೆ, ಎಲ್ಲಿಯ ಪ್ರಾಣೇಶ, ಎಲ್ಲಿಯ ಇವತ್ತಿನ ಈ ನಾ ಕಂಡಂತೆ ರಾಜ್ಕುಮಾರ್, ನಿಮ್ಗೆ ಹೇಗೆ ಆಶ್ಚರ್ಯ ಆಗಿದೆ, ನನಗೂ ಹಾಗೆ ಆಶ್ಚರ್ಯ ಆಗಿದೆ. ಅವ್ರ ಸಿನಿಮಾಗಳನ್ನ ನಿರ್ದೇಶಿಸಿದವರು ನಾಗಾಭರಣ ಅವರ ಜೊತೆಗೆ ಅಭಿನಯಿಸಿದವರು ಉಪಾಧ್ಯಾಯವರು, ಶೇಷಾದ್ರಿಯವರು ನಿರ್ದೇಶಿಸಿದವರು, ರುಕ್ಕೋಜಿಯವರನ್ನ ಹತ್ತಿರದಿಂದ ನೋಡಿದವರು, ಇವರೆಲ್ಲರ ಮುಂದೆ ಬರೀ ರಾಜ್ಕುಮಾರ್ನ 10 ಸಿನಿಮಾಗಳಲ್ಲಿ ನೋಡಿದ್ರೆ ನನಗೂ ಇವತ್ತಿನ ಕಾರ್ಯಕ್ರಮ ಯೋಚನೆ ಮಾಡಿದರೆ ಇದು ಪೂರ್ವಾರ್ಜಿತ ಪುಣ್ಯ ಅಲ್ಲದೆ ಬೇರೆ ಏನೂ ಅಲ್ಲ. ಮನಸ್ಸಿನಲ್ಲೂ ಕೂಡ ನಾನು ಮುಂದೊಂದು ದಿವಸ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಬೇಕಾಗತ್ತೆ ಅಂತ ಹಿರಿಯರ ಮಧ್ಯೆ ಅನ್ನೋ ಕಲ್ಪನೆ ಕೂಡ ನಾನು ಕಂಡಿರಲಿಲ್ಲ. ನನ್ನ ಹಾಸ್ಯ ಸಂಜೆಗಳನ್ನು ಮಾಡ್ತಾ ನಾನು ಹಾಯಾಗಿದ್ದೆ. ಇಂಥ ಇಲ್ಲಿ ಮಾತಾಡೋದು ಬಹಳ ಕಷ್ಟ. ನಾನು ವಿಜಿಲ್ ಹಾಕೋದಕ್ಕೆ ಅವ್ರು ಹಾಸ್ಯ ಹೇಳ್ತಾರೆ, ಇವರು ಇವತ್ತೇನು ಹಾಸ್ಯ ಹೇಳೋಂಗಿಲ್ಲ. ಅದಕ್ಕೆ ನಾ ಕಂಡಂತೆ ರಾಜ್ಕುಮಾರ್ ಹೇಗೆ ತೆರೆಯ ಮೇಲೆ ವಿನಃ ನಾನು ಅವ್ರು ನೋಡ್ದವನಲ್ಲ. ಈಗಿನಷ್ಟು ಜನಪ್ರಿಯತೆ ಅಥವಾ ನಿಮ್ಮೆಲ್ಲರ ಅಭಿಮಾನ ನನಗೆ ಬೆಂಗಳೂರಿಗೆ ಬಂದಾಗ ಅವರಿದ್ದಾಗಿದ್ದರೆ ನಾನು ಅವ್ರನ್ನ ಭೇಟಿ ಆಗಿಬಿಡೋದು. ಆದರೆ ಹೇಗೆ ಅಂದರೆ ಅವರು ತೀರ್ಕೊಂಡ್ಮೇಲೆ ನಾನು ಬೆಂಗಳೂರಿನಲ್ಲಿ ಫೇಮಸ್ ಆಗ, ಅದು ನನ್ನ ಬಾಳಿನ ದೊಡ್ಡ ದುರಂತ. ಅವರ ಏಪ್ರಿಲ್ 24 ಹುಟ್ಟಿದಬ್ಬ ದಿವಸನೇ ಅವ್ರ ಮನೇಲೇ ಒಂದು ಹಾಸ್ಯ ಸಂಜೆ ಮಾಡಬೇಕು ಅಂತೇಳಿ ನಮ್ಮ ರಿಚರ್ಡ್ ಲೂಯಿಸ್ ಅವರು ಪ್ರಯತ್ನ ಮಾಡಿ ಅದಕ್ಕೆಲ್ಲ ಅರೇಂಜ್ಮೆಂಟ್ಸ್ಗಳನ್ನ ಮಾಡಿದ್ರು. ಈ ಸರಿ ಅವ್ರು ಮುಂದೆನೇ ಮಾಡಿಬಿಡೋಣ, ಅವರು ಟಿ ವಿ ನಿಮ್ದೆಲ್ಲ ನೋಡಿದ್ದಾರೆ ಅಂತ ಹೇಳಿದ್ರು. ಆದರೆ ದುರ್ದೈವಷ್ಟು ಅದಕ್ಕಿಂತ ಒಂದು ವಾರನೂ 15 ದಿವಸ ಮುಂಚೆನೆ. ಹೀಗಾಗಿ ನಮಗೆ ಆ ಅವಕಾಶ ಸಿಗಲಿಲ್ಲ. ಇವತ್ತಿಗೂ ನನಗದು ಬಹಳ ದೊಡ್ಡ ಕೊರಗು. ಅವ್ರು ನೋಡಲಿಲ್ಲ ಅಂತ. ನೋಡಿದ್ದು ಅಂದರೆ 1974 ಇಸ್ವಿ ನಾನು ಸಂಪತ್ತಿಗೆ ಸವಾಲು ನಮ್ಮ ಊರಿನಲ್ಲಿ 3 ದಿವಸ ನಡೀತು. ಆಗ ಬಸವಣ್ಣ ಸರ್ಕಲ್ ಬೀದಿ ಅಂತ ಒಂದು ಬೀದಿ ಇದೆ. ಓಪನ್ ಜೀಪ್ನಲ್ಲಿ ಅವ್ರನ್ನ ಯಾರೋ ಮಾಳಿಗೆ ಮೇಲೆ ನಿಂತು ನೋಡಿದ ನೆನಪು. ಅವಾಗ ನನಗೆ 13 ವರ್ಷ. ಆವಾಗಲೇ ಅವ್ರ ಬಗ್ಗೆ ಅಭಿಮಾನ, ಆ ಸಿನಿಮಾಗಳನ್ನ ನೋಡೋದು. ಇಲ್ಲಿ ನನ್ನ ಜೊತೆ ಅವ್ರ ಸಿನಿಮಾಗಳು ನೋಡಿದಂಥ ನನ್ನ ಗೆಳೆಯ ಸಿನಿಮಾ ಜಾಗ ಹೇಳಿದ್ದಾರೆ, ನಮ್ಮ ಮಾಮ ಸತ್ಯಪ್ರಕಾಶ್ ಇದ್ದಾರೆ. ಅವ್ರ ಸಿನಿಮಾಗಳು ಅಂದರೆ ಎಷ್ಟು ಸುತ್ತೋದ್ರೆ ಈಗೆಲ್ಲ ಮಕ್ಕಳ ಕೈಯಲ್ಲಿ ದುಡ್ಡು ಇಡಬೇಕಾದ್ರೆ ಚಾಕ್ಲೇಟ್ ತಿನ್ನು, ಬಿಸ್ಕಿಟ್ ತಿನ್ನು ಅಂತ ಕೊಡ್ತಾರೆ. ನಮಗೆಲ್ಲ ಸಿನಿಮಾ ನೋಡುವಂತ ಕೊಡ್ತೀವಿ ಅಂತ ಕಾಲ. ಅಂದರೆ ಸಿನಿಮಾ ನೋಡೋದೇ ಒಳ್ಳೆಯದು, ದುಡ್ಡು ಸಿನಿಮಾ ನೋಡಿ ಸಾರ್ಥಕ ಮಾಡ್ಕೊಳ್ಳಿ ಜೀವನ ಅಂತ. ಈಗ ಯಾರೋ ಹಾಗನ್ನಲ್ಲ. ಈಗಂತ ಅನಾಹುತ ಕಾರ್ಯ ನಮ್ಗೆ ಅವಾಗ ಸಿನಿಮಾ ನೋಡ್ರಿ ಅಂತಲೇ ದುಡ್ಡು ಕೊಡೋರು. ನಮ್ಮ ಮಾವ ದುಡ್ಡು ಕೊಟ್ಟು ಮಾವ ಇಲ್ಲೇ ಇಲ್ಲ. ರಾಜ್ಕುಮಾರ್ ಸಿನಿಮಾ ನೋಡೋ ಅಂತ ಹೇಳೋರು. ಅಷ್ಟು ಅಂಥ ಸದವಿಷಯ ಸಿನಿಮಾಗಳು ರಾಜ್ಕುಮಾರ್. ಅವರು ಆ ಥರ ಸಂಪತ್ತಿಗೆ ಅವ್ರು ಬಿಳಿ ಬಟ್ಟೆಯಲ್ಲಿ ವಯಸ್ಸಾದವ್ರು ಇದ್ದ ಕಡೆ ಕೈ ಮುಗಿತಿದ್ದು, ಹುಡುಗರು ಕಾಲೇಜ್ ಹುಡುಗರು ಇದ್ದ ಕಡೆ ಕೈ ಬೀಸ್ತಾ ಇದ್ದಾರೆ ರಾಜ್ಕುಮಾರ್. ಆವಾಗ ನನ್ನ ಪಕ್ಕದಲ್ಲಿ ನಿಂತಂತ ನಮ್ಮ ತಾಯಿ, ನಮ್ಮ ದೊಡ್ಡಮ್ಮ ಅವ್ರು ಹಾಗೆ ಆಗಬೇಕು ನೋಡು, ಅವ್ರು ಹಾಗೆ ಪ್ರಚಾರ ಪಡಿಬೇಕು, ಈ ಮೆರವಣಿಗೆ ಆಗಬೇಕು ಅನ್ನೋಂಥ ಮಾತು ನನಗೆ ಕಿವಿಲಿ ಉಳಿತು ಸರಿ. ಆಮೇಲೆ ಅದಾದ 74 ವರ್ಷ ಸುಮಾರು 20-25 ವರ್ಷದ ಕಾಲ ವಿದ್ಯಾಭ್ಯಾಸ. ನಾನು ಓದು ಅಂದರೆ ಓದೇನು ಇಲ್ಲವೇ ಇಲ್ಲ. ನಮಗೆ ಓದು ಅಂದರೆ ಸಾಹಿತ್ಯನೇ. ಬೀಚಿ ಪರಿಚಯ ಆಯಿತು,
ಮಾತಾಡಬೇಕಂತ ಅವ್ರು ನಂದ ಗೋಕುಲ ಅಂತ ಸಿನಿಮಾ ನೀವೆಲ್ಲ ನೋಡಿದ್ರೆ ಅದೊಂದು ಹಾಡಿದೆ ರಾಜ್ಕುಮಾರ್ ಅವರು. ನೀ ಜನಿಸುವ ದಿನವೂ ಅಳುವೆ, ನೀ ಸಾಯುವ ದಿನ, ಧ್ವನಿ ಸರಿ ಇಲ್ಲ ನಂದು. ನೀ ಜನಿಸುವ ದಿನವೂ ಅಳುವೆ, ನೀ ಸಾಯುವ ದಿನವೂ ಅಳುವೆ, ಬಾಳುವ ಎರಡೇ ದಿನಗಳಲ್ಲಿ ನಗುವುದ ಕಲಿ ಮನವೇ. ಅದಕ್ಕೆ ನಮ್ಗೆ ಈ ಹಾಡಿನಲ್ಲಿ ಮೌನವೆಂಬುದು ಚಿನ್ನ, ಮಾತು ಎಂಬುದು ಮೃತ್ಯು, ಮುತ್ತು ಸರ್. ಮೌನವೆಂಬುದು ಚಿನ್ನ, ಮಾತು ಎಂಬುದು ಮುತ್ತು, ಮಾತಿನ ಬೆಲೆಯ ತಿಳಿಯದೆ ನುಡಿಯಲು ಮಾತೆ ತರುವುದು ಮೃತ್ಯು. ನೋಡಿ ಎಂತೆಂಥ ಸಾಲುಗಳು ಆ ಹಾಡು. ಇವತ್ತಿಗೂ ಹಾಡು ನನಗೆ ಜ್ಞಾಪಕ ಇದೆ ಸ್ನೇಹಿತರೆ. ಇದರಲ್ಲಿ ನಗು ಅಂತ ಬಂತು ಅಂತ ನಾವು ನಗಿಸೋದನ್ನ ಕಾಯಿಕವಾಗಿ ತಗೊಂಡೆ. ಅವ್ರಿಗೇನು ಸಿನಿಮಾಗಳು ಬ್ಲಾಕ್ ಆ್ಯಂಡ್ ವೈಟ್ಗಳೇ ಜಾಸ್ತಿ ನಾವು ನೋಡಿರೋದು. ನಮ್ಮ ಮಾಮ ಪ್ರಕಾಶ್ ಇಲ್ಲೇ ಬಂದಿದ್ದಾರೆ, ಸತ್ಯಪ್ರಕಾಶ್ ನಮ್ಮ ಸೋದರ ಮಾವ ಆಗ್ಬೇಕವರು. ಅವರು ಮದುವೆ ಸಮಾರಂಭಕ್ಕೆ ನಾನು ಅವ್ರ ಊರು ಕುಷ್ಟಗಿಗೆ ಹೋಗಿದ್ದೆ. ಆ ಮದುವೆ ಗಲಾಟೆ ನಂಗೆ ಸಿನಿಮಾ ಬಂತು ಅಂತ ಅವ್ರು ನನ್ನ ಕುಷ್ಟಗಿ ಒಂದು ಥಿಯೇಟ್ರಿಗೆ ಕರ್ಕೊಂಡು ಹೋಗಿ ನೀವು ಸಿನಿಮಾ ನೋಡೋದು, ನೀವು ಸಿನಿಮಾ ಹುಚ್ಚು ಭಾಳ ಅಂತೇಳಿ ಅವ್ರ ಊರಿನಲ್ಲಿ ಆ ಥಿಯೇಟ್ರಿಗೆ ಮದುವೆ ಹೋದೋ ನಾನು ಓಡಾಡಬೇಕು ಅಂತ ಕರೆಸಿದ್ರು ಅವ್ರು ನನ್ನ. ಮದುವೆ ಓಡಾಡ್ಬೇಕಪ್ಪ, ನೀರಿನ ತೊಂದರೆ, ನೀರಿಗೆಲ್ಲ ತರಬೇಕು, ಮನೇಲಿ ಓಡಾಡಬೇಕು ಅಂತಿದ್ರು. ನನ್ನ ಸಿನಿಮಾ ಹುಚ್ಚವ್ರಿಗೆ ಗೊತ್ತಿತ್ತಲ್ಲ, ಈ ಸಿನಿಮಾಕ್ಕೆ ಹೋಗು ಅಂತ ಬಿಡಿಸಿದ್ರು. ಆ ಸಿನಿಮಾನೇ ನ್ಯಾಯವೇ ಇದೆ ಇವತ್ತು, ಆಕಾಶ ಒಂದಲ್ಲ ಎರಡಲ್ಲ ಸ್ನೇಹಿತ. ಸಿನಿಮಾ ನೋಡಿದ ಅನುಭವಗಳು ರಾಜ್ಕುಮಾರ್ ಥರ ಆಗಬೇಕು ಅನ್ನೋದು ನಮ್ಮ ಇವತ್ತಿಗೂ ನೀವು ನಂಬ್ತಿರಲ್ಲ. ಅವ್ರ ಸಿನಿಮಾಗಳಿಂದ ನಾನು ಕಲ್ತಿರೋದು ಅಂದರೆ ಇವತ್ತಿಗೂ ನಾನು ಗುಟ್ಕ ಹಾಕಲ್ಲ, ಬೀಡಿ ಸಿಗರೇಟ್ ಸೇರಿ ಮಾಡಬಾರ್ದು. ಯಾಕಂದರೆ ನಮ್ಮ ರಾಜ್ಕುಮಾರ್ ಯಾವ ಸಿನಿಮಾದಲ್ಲೂ ಮಾಡಿಲ್ಲ ಅಂತ ಒಂದು ಆ ದಿನಗಳಲ್ಲೇ ನಾವು ಪ್ರತಿಜ್ಞೆ ಮಾಡಿದ್ವಿ. ನಮ್ಮ ಸಿನಿಮಾಚಾರ ನಮ್ಮ ಸ್ನೇಹಿತರು ಬಂದಿದ್ದಾರೆ, ನಾವು ಅವರೆಲ್ಲ ಸೆಕೆಂಡ್ ಶೋ ಸಿನಿಮಾ ಆಗಿಲ್ಲ, 2:30-3 ಗಂಟೆಗೆ ಸಿನಿಮಾ ಬಿಡು ಅಂತ. ಯಾಕಂದ್ರೆ ಅವ್ರ ಮನೆಯಲ್ಲಿ ನಾವು ಮಲಗ್ತೀವಪ್ಪ, ಓದ್ಕೊಳಕ್ಕೆ ಹೋಗ್ತೀವಪ್ಪ ಅಂತ ಹೇಳಿನೇ ನಾವು ಹಾಸಿಗಳನ್ನೆಲ್ಲ ಯಾರೋ ಮಾಳಿಗೆ ಮೇಲೆ ಹರಿಸಿ ಸೆಕೆಂಡ್ ಶೋ ಸಿನಿಮಾಗಳಿಗೆ ಹೋಗೋದು. ಇವತ್ತಿಗೂ ನಾನು ಹಂಪೆ ಉತ್ಸವದಲ್ಲೇ ಮಾತಾಡಿದೆ ಎಲ್ಲ ಮಿನಿಸ್ಟರ್ಗಳಿಗೂ, ಚೀಫ್ ಮಿನಿಸ್ಟರ್ಗಳಿಗೂ, ದಯವಿಟ್ಟು ಹಂಪೆ ಇತಿಹಾಸನ ನೀವು ಅಲ್ಲಿ ಇಲ್ಲಿ ತೋರಿಸೋದಕ್ಕಿಂತ ಶ್ರೀಕೃಷ್ಣ ದೇವರಾಯ ಸಿನಿಮಾ ಹಾಕಿ ಇಡೀ ಇತಿಹಾಸ ಜನರಿಗೆ ಗೊತ್ತಾಗೋಗುತ್ತೆ. ನೀವು ಹೇಳೋದೇ ಬೇಡ. ಆಮೇಲೆ ಇನ್ನೂ ಉತ್ಸಾಹದಿಂದ ಹಂಪೆ ಎಲ್ಲ ನೋಡ್ತಾರೆ. ಅಷ್ಟು ಅದ್ಭುತವಾಗಿ ಇರ್ತಕ್ಕಂಥ ಸಿನಿಮಾಗಳು. ಬಬ್ರುವಾಹನ, ಮಯೂರ, ಪಾತ್ರಗಳೇ ಕಣ್ಮುಂದೆ ಬರುವಂತಹ ನೋಡಿದಾಗ ನಾವು ಕಂಡಂತೆ ರಾಜ್ಕುಮಾರ್ ಅಂದರೆ ಆಗಲೇ ಪ್ರಾರಂಭದಲ್ಲಿ ಜಯಶಂಕರ್ ಅವ್ರು ಹೇಳಿದಂತೆ ಅವ್ರು ನಮ್ಮ ಪಾಲಿಗಂತೂ ಇಲ್ಲ ಅಂತ ನಮ್ಗೆ ಎಂದು ಅನ್ಸಲ್ಲ. ಯಾಕೆ ನಾವು ಬರೀ ಅವ್ರು ತೆರೆ ಮೇಲೆ ನೋಡಿದ್ರು. ಇವತ್ತು ಅವ್ರು ತೆರೆ ಮೇಲೆ ನೋಡ್ತಿದ ಮೇಲೆ ನಮ್ಮ ಭಾಗಕ್ಕೆ ಅವ್ರು ಜೀವಂತವಾಗಿದ್ದಾರೆ ಅಂದರೆ. ಇನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣವೇ ದೊಡ್ಡ ಹುಲ್ಲೂರು ರುಕ್ಕೋಜಿ, ಬಹಳ ಸರಳ ಸ್ನೇಹಿತರಿಗೆ, ಅಷ್ಟೇ ಸಂಕೋಚದ ಮುದ್ದೆ ಅವರು. ನಾನೇ ಅವ್ರಿಗೆ ಫೋನ್ ಮಾಡಿ ನೀವು ಪುಸ್ತಕ ಮಾಡ್ತೀರಂತೆ ರಾಜ್ಕುಮಾರ್ ಬಗ್ಗೆ ಅಂತಂದೆ. ಒಂದೇ ಮಾತಿಗೆ ಬೆಂಗಳೂರಿಗೆ ಬಂದ ತಕ್ಷಣ ನಾನು ಭೇಟಿಯಾಗಿ ಆ ಪುಸ್ತಕ ಹೊತ್ತಿಗೆ ನನ್ನ ಕೈಯಲ್ಲಿ ಇಟ್ಟರೆ 15 kg, ನಾನು 35 kg. ನನ್ನ ಅರ್ಧ ಪುಸ್ತಕದ ಕೈಲಿಟ್ಟರು ಅದನ್ನು ಊಟ ತಿರುಗಿ ನೋಡ್ತೀನಿ. ಬೆಳಗಿನ ಜಾವ 3:30 ಆಗಿದೆ, ನೋಡೋದೇ ಮುಗಿದಿಲ್ಲ, ಇನ್ನು ಓದಿಲ್ಲ ಅದು ನೋಡು. ಏನು ಅದ್ಭುತವಾಗಿ ಆ ಕಾಲದ ಸಿನಿಮಾಗಳು ಇಡೀ ನನ್ನ ಬಾಲ್ಯ ಕಣ್ಣು ಮುಂದೆ ಬಂತು. ರಾಜ್ಕುಮಾರ್ ನಮ್ಗೆ ಯಾಕೆ ಜ್ಞಾಪಕ ಆಗ್ತಾರೆ, ಚಿರಸ್ಮರಣೀಯರಾಗ್ತಾರೆ ಅಂದರೆ ಅವರ ಚಿತ್ರಗಳ ಜೊತೆ ನಮ್ಮ ಬಾಲ್ಯ ಇದೆ, ನಮ್ಮ ಯೌವನ ಇದೆ, ನಮ್ಮ ಓದಿದೆ, ನಮ್ಮ ಕಾಲೇಜ್. 1.5 ತಿಂಗಳ 2 ಬುಕ್ಕ ಓದಿದೆ ನಾನು ಪುಸ್ತಕದಾಗೆಲ್ಲ. ಆ ಚಿತ್ರ ನೋಡ್ತಿದ್ರೆ ಅನೇಕ ಚಿತ್ರಗಳ ಮೇಲೆ ನನ್ನ ಕಣ್ಣಲ್ಲಿ ಬಿದ್ದು ನನಗೆ ಗೊತ್ತಿಲ್ಲ ಎಂತೆಂಥ ಕಷ್ಟಪಟ್ಟಿದ್ದಾರೆ ಆ ಕಾಲಕ್ಕೆ. ಅವ್ರ ಕೆಲವು ಸಿನಿಮಾಗಳನ್ನ ನಾವು ನೋಡೇ ಇಲ್ಲ. ಓಹಿನೇಶ್ವರ, ಸರ್ವಜ್ಞ ಮೂರ್ತಿ, ಅವನು ಯಾವಾಗ ಬಂದವು, ಇವು ಎಲ್ಲಿಯೋ ಈಗಲೂ ಗೊತ್ತಿಲ್ಲ. ಅವೆಲ್ಲ ರಿಲೀಸ್ ಆಗುವಂಥ ಒಂದು ಕೆಲಸ ಆಗಬೇಕು, ಮತ್ತೆ ನಮ್ಮ ಜನರಿಗೆ ಒಂದು ತೋರಿಸುವಂಥ ಕೆಲಸ ಆಗಬೇಕು ಅಂತ ನಾನು ಆಗಾಗ ಅನ್ಕೊಂಡು. ನಾನು ನೋಡಿದವರ ಮೊದಲ ಸಿನಿಮಾ ಅಂದರೆ ಹಸಿರು ತೋರಣ. ನಮ್ಮೂರಲ್ಲಿ HMS ಹಾಕಿದ್ರು ಒಂದು, ಅದ್ರ ಉದ್ಘಾಟನೆ ಅಂದರೆ ಥಿಯೇಟ್ರ್ ಓಪನಿಂಗ್ ದಿವಸ ಹಸಿರು ತೋರಣ ಹಾಕಿದ್ರು. ಆ ಸಿನಿಮಾದಿಂದ ನಮಗೆ ಸುಮ್ಮನೆ ನೋಡೋದಷ್ಟೇ ಸಿನಿಮಾ, ತೊಂದರೆ ಓಡಾಡ್ತಿತ್ತು, ಸ್ಟೋರಿ ತಿಳಿತಿರ್ಲಿಲ್ಲ, ಏನು ಅರ್ಥ ಆಗ್ತಿರ್ಲಿಲ್ಲ, ಸುಮ್ಮನೆ ನೋಡೋಂಥದ್ದಷ್ಟು ನೋಡಿ. ನಮ್ಮ ತಾಯಿ ಅವ್ರ ಮೊದಲು ನೋಡಿದ್ದು ಬಾಲನಾಗಮ್ಮ ಅಂದಮೇಲೆ ನಾನು ಅವ್ರ ಮಗ ಹಸಿರು ತೋರಣಕ್ಕೆ ನಾನು ನೀವು ನಂಬ್ತಿರೋ ಇಲ್ಲ. ನಮ್ಮ ಮನೆಯಲ್ಲಿ 2 ಸಾವುಗಳಾದ, ಒಂದು ನಮ್ಮ ತಂದೆ, ಒಂದು ನಮ್ಮ ತಮ್ಮ. ಆ ಸಾವಿನ ದುರ್ಬಲತೆ ನಮ್ಮನ್ನು ಎಷ್ಟು ಪೀಡಿಸ್ತಿತ್ತು ಅಂದರೆ ಯಾರು ಬಂದರೂ ನಮ್ಗೆ ಬೇಡ ಆಗ್ತದೆ. ಅಮ್ಮ ಮಾತಾಡ್ಸಕ್ಕೆ ಸಾಧ್ಯ ಇಲ್ಲ, ವಿಷಯ ಹೇಳಕ್ಕೆ ಸಾಧ್ಯ. ನಮ್ಮ ತಂದೆ 62 ವರ್ಷಕ್ಕೆ ತೀರ್ಕೊಂಡ್ರು. ನಮ್ಮ ತಮ್ಮ ಆಕಸ್ಮಿಕವಾಗಿ ಶ್ರೀಶೈಲಕ್ಕೆ ಹೋದಾಗ ನೀರಿನಲ್ಲಿ ಮುಳುಗಿಸ್ತಾರೆ. ಅದು ದೊಡ್ಡ ಆಘಾತ. ಆ ಎರಡೂ ಸುಮಾರು 3 ತಿಂಗಳ ನಾವು ಮನುಷ್ಯರಾಗಿರಲಿಲ್ಲ, ನಮ್ಮ ತಾಯಿ ಮಕ್ಕಳು. ನಾವು ಮಾಡಿದ್ದು ಏನು ಕೆಲಸ ಗೊತ್ತಾವಾಗ, VCD ತಂದು ಅವು ಈ ಥರ ಸ್ವಲ್ಪ ರೋಲ್ VCD ಅವನು ತಂದು
ಬೆಳಗಿನವರೆಗೂ ರಾಜ್ಕುಮಾರ್ ಸಿನಿಮಾ ನೋಡಿದ್ದೀನಿ. ಅದು ದುಃಖ ಮರೆಯೋದಕ್ಕೆ ಒಂದು ಸಾವಿನ ಸೂತಕವನ್ನ, ಸಾವಿನ ದುಃಖವನ್ನ ಮರೆಸುವಂಥ ಶಕ್ತಿ ರಾಜ್ಕುಮಾರ್ ಸಿನಿಮಾಕ್ಕೆ ಇತ್ತು ಅಂದರೆ ಇದಕ್ಕಿಂತ ಒಬ್ಬ ಮನುಷ್ಯನಿಗೆ ಇನ್ನೇನು ಸಾರ್ಥಕತೆ. ಅವ್ರು ಸಿನಿಮಾ ನೋಡ್ತಾ ನಾವು ದುಃಖ ಮರಿತೀವಿ. ಮತ್ತೆ ತಿರ್ಗಾ ಬೆಳಗಾಯ್ತು, ಸಿನಿಮಾ ಮುಗಿತು, ಬೆಳಗಾಯ್ತು, ಸ್ನಾನ ಮಾಡಬೇಕು, ಊಟ ಮಾಡಬೇಕು ಅಂದ್ಕೊಂಡು ಮತ್ತೆ ನಮ್ಮ ತಮ್ಮ ನೆನಪಾಗೋದು, ತಂದೆ ನೆನಪಾಗೋದು, ಸದಾ ಅವ್ರು ಸಿನಿಮಾನೇ ನೋಡ್ತಾ ಇದ್ಕೊಂಡಪ್ಪ. ಅವರು ಆ ಸಿನಿಮಾಗಳಲ್ಲಿ ಅವ್ರು ಯಾರು ತೀರ್ಕೊಂಡಾಗ ಅವರ ಭಾವನೆಗಳು, ಆ ಮದುವೆಗಳಲ್ಲಿ ಅವ್ರು ಕೊಡುವಂಥ ಸಂಭ್ರಮ, ಇನ್ನೊಬ್ರಿಗೆ ಸಹಾಯ ಮಾಡುವಂಥ ವಿಧಾನ. ಈಗಾಗಲೇ ಆಕಸ್ಮಿಕ BDC ಅವರು ಸೀನ್ ಹೇಳಿ ಹೊಗೆ ಬಿಟ್ಟದ್ದು ಉಜ್ಜರ್ಮನಿ ಇಲ್ಲವೇ ಇಲ್ಲ. ಆಮೇಲೆ ಬೇರೆ ಯಾರ ಕೈಯಿಂದಲೋ ಹೊಗೆ ಬಿಡಿಸಿ ಸಿನಿಮಾ ಶೂಟಿಂಗ್ ಮಾಡಿದ್ರು. ಆ ಥರ ಈ ಡಬಲ್ ಶಾಟ್ಗಳು ನಾನು ಅಪ್ಪಿತಪ್ಪಿ ಆಕಸ್ಮಿಕ ಅನ್ನುವಂತೆ ಒಂದು ಸಿನಿಮಾದಲ್ಲಿ ಮಾಡಿದ್ದೀನಿ. ನೀವೆಲ್ಲ ಗೊತ್ತಿರ್ಬೋದು, ಮುಸ್ಸಂಜೆ ಮಾತು ಅಂತ. ಒಂದೇ ಸಿನಿಮಾಕ್ಕೆ ಕೈ ಮುಗಿದ. ಇವರೆಲ್ಲ ಅಷ್ಟು ಸಿನಿಮಾಗಳನ್ನ ಹ್ಯಾಗೆ ಡೈರೆಕ್ಟ್ ಮಾಡಿದಾರೋ, ಹೇಗೆ ಮಾಡಿದಾರೋ ಪರಮಾತ್ಮನೇ ಬಲ್ಲ. ಯಾಕಂದ್ರೆ ನಾನು ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಇದೆಲ್ಲ ಫಾಸ್ಟ್ ತಕ್ಕಂತ ನಿಲ್ಲೋದು 45 ನಿಮಿಷ 1 ಗಂಟೆ ಮಾತಾಡೋದು, ದುಡ್ಡಿಸ್ಕೊಳ್ಳೋದು, ಮುಂದೆ ಹೋಗೋದು, ಪ್ರಚಾರ, ಫೋಟೋ ಆನಂದ ಇದೆ. ನೋಡೋಣ ಅನ್ಕೊಂಡು ಸಿನಿಮಾ ಮುಸ್ಸಂಜೆ ಮಾತು ಹುಬ್ಬಳ್ಳಿಯವ್ರು ತೆಗೆದು ಬಿಡಲ್ಲ. ಉತ್ತರ ಕರ್ನಾಟಕದ ಸಿನಿಮಾ ನೀವು ಮಾಡಬೇಕು ಪ್ರಾಣ ಇಷ್ಟೊಂದು. ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಮಾತಾಡ್ತಾನೆ ಜನರ ಪರಿಚಯ ಒಂದು ಸಿನಿಮಾ ತೆಗೆದುಕೊಳ್ಳೋಣ ಅಂತ ಓಡ್ತಾರೆ. ಇಲ್ಲ ಅಲ್ಲಿಗೆ ಮುಗಿದೋಗುತ್ತೆ ಅವ್ರ ಕತೆ ಸಿನಿಮಾ ಕೈ. ಆ ಥರ ಬೇಕಾದ್ರೆ ಸಿನಿಮಾಗೆ ಬಂತು. ಆದರೆ ಅವ್ರು ತಪ್ಪಿಸೋಕ್ಕಾಗಲಿಲ್ಲ. ಮುಸ್ಸಂಜೆ ಮಾತು ಅಂತ ಮಾತು ಬೇಕಾದ ಟೆನ್ಷನ್ 19 ದಿವಸ ಕಾಲ್ಶೀಟ್. ರಾಜ್ಕುಮಾರ್ ಗ್ರೇಟ್ ಅನಿಸಿದ್ದೆ ನಾನು ಆ ಸಿನಿಮಾದಲ್ಲಿ ಮಾಡಿದ್ದೀನಿ. ನನಗೆ ಅಷ್ಟು ಅನುಭವ. ಏನು ಸಿನಿಮಾಗಳು ಸಂಬಂಧ ಇಲ್ಲ ಸೂತ್ರ, ಅದು ಹ್ಯಾಕ್ ತೆಗಿತಾರೋ, ಆಮೇಲೆ ಅದು ಹ್ಯಾಕ್ 2.5 ಗಂಟೆ ತೋರಿಸ್ತಾರೋ, ನಾಗಾಭರಣ ನಮ್ಮ ಇವರಿಗೆ ಗೊತ್ತದು, ಯಾರು ಶೇಷಾದೇವರಿಗೆ ಗೊತ್ತು. ಏನು ಆಶ್ಚರ್ಯ. ನನಗೆ ಒಂದೇ ಸೀನ್ ಅದ್ರಲ್ಲಿ ಒಂದು ಹುಡುಗಿ ಬರ್ತಿದ್ದೆ, ಬಂತು ಹೊಸಲ ದಾಟಿ ಒಳಗೆ ಬಂತು ಅಂತ ಇಷ್ಟ. ನಾನು ಗಂಟೆಗಟ್ಟಲೆ ನಿಂತು ಬೀಚಿ ಕೈಲಾಸನ ಬಗ್ಗೆ ಮಾತಾಡ್ತೀನಿ. ಬಂತು ಹೊಸಲ ದಾಟಿ ಒಳಗೆ ಬಂತು, ಇದು ಒಂದೇ ಡೈಲಾಗ್ 3 ದಿವಸ ಹೇಳಿ. ಈ ನಿರ್ದೇಶಕರು ನಾವು ಮಾಡೋದನ್ನು ಮೆಚ್ಚಲ್ಲ. ಅವರು ನಮ್ಮ ತಲೆಯಲ್ಲಿರೋದು ಸರಿಯಾದವರೆಗೂ ನಮ್ಮನ್ನು ಬಿಡ. ಬಂತು ಹುಡುಗಿ ಬಂದು ಆಮೇಲೆ ಬರೋದು ಸರ್ ತಿಂದವನು ಮತ್ತೆ ಹೇಳಿ ಸರ್ ಬಂತು ತಿನ್ನಪ್ಪ ಸಾಕು ತಿನ್ನಪ್ಪ ಕೈ ಮೇಲೆ ಸರ್ ಒಂದು ಕೈ ಅಡ್ಡ ಬರೋದು, ಒಂದು ಅರ್ಧ ಅಡ್ಡ ಬರೋದು, ತಲೆನೇ ತೆಗೆದಿಟ್ಬಿಟ್ಟು ಒಳ್ಳೇದೇನೋ ಅಂತ ಇಷ್ಟೆಲ್ಲ ತಲೆ ಸರಿ ಆಯಿತು, ಗದ್ದ ಸರಿ ಆಯಿತು, ಕೈ ಸರಿ ಆಯಿತು, ಎಲ್ಲ ಸರಿ ಆಯಿತು. ನಿಮ್ಮ ಮುಖದಲ್ಲಿ ಎಕ್ಸ್ಪ್ರೆಷನ್ ಇಲ್ಲ ಸರ್. ಆ ಹುಡುಗಿ ಬರ್ತಿದ್ದಾಳೆ ಅಂದರೆ ನಿಮ್ಗೆ ಸಂತೋಷ ಆಗ್ಬೇಕು ಸರ್ ಮುಖದಲ್ಲಿ. ನಿಮ್ಮ ಮುಖದಲ್ಲಿ ಸಂತೋಷನೇ ಇಲ್ಲ. ಯಾಕೆ ಸಂತೋಷ ಇಲ್ಲ? ಅಲ್ಲಿ ಆ ಹುಡುಗಿನೇ ಇಲ್ಲ. ಅವಳು ಯಾವತ್ತೋ ಒಂದಿನ ಬರ್ತಾಳಲ್ಲಿ. ಅವಳು ಬರೋ ದಿಕ್ಕನ್ನು ನೋಡಿ ನಾನು ಅನ್ಬೇಕಂತೆ. ಏನ್ರಿ ಇದು ಆಗ್ತಾರೆ ಅವ್ರು ಹಿಂಗೆ ಸರ್, ಇದು ಅವ್ರ ಡೇಟ್ ಇಲ್ಲ ಇವತ್ತು. ಎದುರುಗಡೆ ಮಂಡ್ಯ ರಮೇಶ್ ಇದ್ದಿದ್ದೆ, ಮಂಡ್ಯ ರಮೇಶ್ ನಾನು ಬೈಯೋಸ್ತೀವಿ. ಮಂಡ್ಯ ರಮೇಶ್ ಇಲ್ಲ, ಯಾಕೆ ಬೈಲಿ? 3 ದಿವಸ ಅವ್ರಿಗೆಲ್ಲ ಅಭ್ಯಾಸ ಇದೆ, ಮಾಡಿಬಿಡ್ತಾರೆ. ಎದುರುಗಡೆ ಇಲ್ಲೇದು ನಮ್ಗೆ ಎದುರುಗಡೆ ಇದ್ರೆ ನಿಮ್ಮ ಥರ ಎದುರು ಕೂತ್ರೆ ಮಾತಾಡೋದು. ಅಲ್ಲಿ ಅವಳು ಇಲ್ವೇ ಇಲ್ಲ. ಹೇಗೆ ಹೇಳ್ಬೇಕು? 19 ದಿವಸ ಮುಗಿದ್ರೆ ಸಾಕಪ್ಪ. ನೀವು ನಂಬ್ತಿರಲ್ಲ. ಈಗಲೂ ಮುಸ್ಸಂಜೆ ಮಾತು ಯಾರಾದ್ರೂ ವಿಡಿಯೋದಲ್ಲಿ ಬಂದರೆ ಬಸ್ಸಲ್ಲಿ ಹಾಕಿದರೆ ನಾನು ನೋಡೋದೇ ಇಲ್ಲ. ಚಕ್ಕದಾಗಿ ಸಾಧ್ಯನ ಸಿನಿಮಾದಲ್ಲಿ ಮಾಡೋಕ್ಕೆ. ಆಮೇಲೆ ಪಾಪ ಸಾಕಷ್ಟು ಜನ ಕರೆದು ರಾಜೇಂದ್ರ ಸಿಂಗ್ ಬಾಬು ಅವರು, ದ್ವಾರಕೀಶ್ ಅವರು, ದೊಡ್ಡಣ್ಣ ಅವರು, ತುಂಬ ಜನ ಬನ್ನಿ ಸರ್ ನಮ್ಗೆ ಸಾಧ್ಯ ಇಲ್ಲ ಸರ್, ನಾನಿದು ನೆಮ್ಮದಿಯಾಗಿದ್ದೀನಿ. 1 ತಾಸಿಗೆ ನನಗೇನು ಸಿಗಬೇಕು ಅದು ಸಿಗುತ್ತೆ, ನೆಮ್ಮದಿಯಿಂದ ಮಲ್ಕೊತೀನಿ. ಬೆಳಿಗ್ಗೆ ಮತ್ತೆ ಹೋಗೋದು, ಅದು ಮಾಡೋದು, ಇವೆಲ್ಲ ಕಷ್ಟಗಳು ನೋಡಿದಾಗ ಯಾರೂ ಇಲ್ಲ, ಎದುರುಗಡೆ ಇಲ್ಲ. ಅವೆಲ್ಲ ಅಂಥದ್ರಲ್ಲಿ ರಾಜ್ಕುಮಾರ್ 3 ಪಾತ್ರಗಳು ಮಾಡಿದಂಥ ಶಂಕರ್ ಗುರು ಹೇಗೆ ಮಾಡಿರ್ಬೇಡ, ತಾರಿಪತ್ತಿದ ಮಗ ಹೇಗೆ ಮಾಡಿರಬೇಡ, ಆ ಒಬ್ಬರು ವಾಹನದಲ್ಲಿ ಎಷ್ಟೋ ಜನ ವಾದ್ಯಗಾರರು, ಬೇರೆ ವಾದ್ಯಗಾರರು ಬಾರಿಸೋರು ಹೇಗೆ ಮಾಡಿ. ಅಮ್ಮ ಎಂಥ ಕಲೆಯಪ್ಪ, ಇದು ಹೊರನಟರಿಗೆ ಮಾತ್ರ ಸಾಧ್ಯ, ಸಾಮಾನ್ಯರಿಗೆ ಸಾಧ್ಯ ಇಲ್ಲ ಅಂತ ನಾನು ಎನಿಸಿದ್ದೆ ಅವಾಗ. ಆ ತಾರಿಪತ್ತಿನ ಮಗದಲ್ಲೂ ಕೂಡ ಹಾಗೆ ಸರ್, ಎಂಥ ಅದ್ಭುತ. ಅಲ್ಲಿ 2 ಪಾತ್ರ, ಕಳ್ಳ ಮತ್ತು ಲೆಕ್ಚರ್. ಆ ಎದುರುಗಡೆ ನನಗೆ ನೀವು ನಾಳೆ ನಮ್ಮ ಕಾಲೇಜಿಗೆ ಹೋಗೋಣ, ನಮ್ಮ ಪ್ರಿನ್ಸಿಪಾಲ್ಗೆಲ್ಲ ನಾನು ಪರಿಚಯ ಮಾಡಿಸ್ತೀನಿ ಅಂದ ತಕ್ಷಣ ಕಳ್ಳ ರಾಜ್ಕುಮಾರ್ ನಾವು ಕಾಲೇಜಿಗೆ ಬರೋದಿಲ್ಲ, ಎಲ್ಲಿಗೂ ಬರೋದಿಲ್ಲ ಅಂದಾಗ ಅವ್ರ ತಾಯಿ ಬೇಡಪ್ಪ, ಈಗ ಯಾಕೆ ಅವ್ನು ಕಳೆದಾಗ ಪೊಲೀಸ್ನವ್ರು ಇದ್ರು, ಎಲ್ಲರೂ ಇದ್ರು, ನಮ್ಮನ್ನು ಯಾರು ಬಿಡಿಸಿದ್ರು, ಇವನು ಯಾರು ಕರ್ಕೊಂಡ್ಬಂದ್ರು, ಈಗ ಅವನಾಗೆ ಬಂದಿದ್ದಾನೆ, ಇಲ್ಲಿ ಬಿಡಪ್ಪ ಅಂದಾಗ ರಾಜ್ಕುಮಾರ್ ಒಂದು ಡೈಲಾಗ್ ಹೇಳ್ತಾರೆ. ಯಾರು ಲೆಕ್ಚರ್ ರಾಜ್ಕುಮಾರ್, ಏನು ಆಯಿತು ಆಯ್ತಪ್ಪ ಸರಿ ಅಮ್ಮ ನೀನು ಹೇಳಿದ್ಮೇಲೆ ಆಯ್ತಮ್ಮ, ನಾನೇನು ಹೇಳಲ್ಲ,
ಪ್ರಕಾಶ್ ಸ್ನಾನ ಮಾಡು, ತಂದಿರೋ ಬಟ್ಟೆಗಳನ್ನ ಹಾಕೋ, ಆಮೇಲೆ ಸರಿ ಇಷ್ಟ ನೋಡಿ, ಇಷ್ಟೇ ಡೈಲಾಗ್. ಮುಂದೆ ಹೇಳಕ್ಕೆ ಏನೂ ಇಲ್ಲ, ಎದುರುಗಡೆ ಇನ್ನೊಬ್ಬ ರಾಜ್ಕುಮಾರ್ನೂ ಇಲ್ಲ. ಆದರೂ ತಾಯಿ ಹೀಗೆ ಹೇಳಿದ್ದು ನಾನು ಏನು ಹೇಳಬಾರ್ದು ಅಂತ ಆಯಿತು. ಊಟ ಮಾಡು, ಸ್ನಾನ ಮಾಡು, ತಂದಿರೋ ಬಟ್ಟೆಗಳನ್ನ ಹಾಕೋ, ಸರಿ ನಡೆ ಇಷ್ಟು ಹೇಳಿ ಸಮಾಧಾನಗಳು ಕರ್ಕೊಂಡು ಹೋಗಿ. ಎಂಥ ಕಷ್ಟದ ಕೆಲಸ ಸ್ನೇಹಿತರೆ. ಅದು ಅಭಿನಯ ಅನ್ನೋದನ್ನ ಅವರು 4ನೇ ಕ್ಲಾಸ್ ಯಾವ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲೂ ತರಬೇತಿ ಆದವರಲ್ಲ. ಅವರು ಕೊನೆಯವರೆಗೂ ನನಗೆ ಇಷ್ಟ ಆಗಿರೋದು ಇವತ್ತಿಗೂ ಅದೇ ಮಾತನಾಡಿ, ಏನು ಸಾರ್ ನಿಮ್ಮ ನಾಲ್ಗೆಲ್ಲಿ ಸರಸ್ವತಿ ಇದ್ದಾಳೆ, ಏನು ಬೀಚಿಗೆ ಅಂದಾಗ ಹೊಟ್ಟೆ ಪಾಡು, ಇದರಲ್ಲೇನು ಬುದ್ಧಿವಂತಿಕೆ ಇಲ್ಲ. ಹಸಿದ ಹೊಟ್ಟೆ ಯಾವ ವಿದ್ಯೆನಾದರೂ ಕಲಿಸ್ತಾರೆ. ಅದಕ್ಕೆ ನಮ್ಮ ಗುರುಗಳಾಗಿರ್ತಕ್ಕಂಥ ಈಚೆಯವರು ಒಂದೇ ಅನಕ್ರವರು, ಅವ್ರ ಗುರುಗಳು ಅನಕ್ರವರು ಹೇಳ್ತಾರಂತೆ, ಏನು ಹಸಿವು ಮತ್ತು ಬಡತನಗಳು ಕಲಿಸುವಷ್ಟು ಪಾಠಗಳನ್ನು ಯಾವ ಯೂನಿವರ್ಸಿಟಿನೂ ಕಲಿಸ್ತಾರೆ. ಮನುಷ್ಯನಿಗೆ ಕಲೆ ಇರಲಿ, ಹಾಸ್ಯ ಇರಲಿ, ಸಂಗೀತ ಇರಲಿ, ತುಡಿತ, ಅದರಿಂದ ನೀವು ಬದುಕಬೇಕು ಅಂತಂದರೆ ನಿಮ್ಗೆ ಆ ವಿದ್ಯೆ ಸಲೀಸಾಗುತ್ತೆ. ನೀವು SR ರಾಮೋದವರು ಅದೇ ಮಾತಾಡಿದ್ರು. ನಾನು ಆ ಪುಸ್ತಕ ಓದಿದಾಗ ಅದೇ ಅನ್ಕೊಂಡು, ಯಾಕೆ ನಾವು ರಾಜ್ಕುಮಾರ್ ರುಕೋಜ ಬರೆದಂಥ ಪುಸ್ತಕ 7,500 7,500 ದಯವಿಟ್ಟು ನಿಮ್ಮಲ್ಲಿ ಭಗವಂತ ನಿಮ್ಗೆ ಅನುಗ್ರಹ ಮಾಡಿದರೆ, ಹಣ ಇದ್ದರೆ 10,000 ರೂಪಾಯಿ ಎಲ್ಲೋ ಕಳಿತೀವಿ, 8,000 ರೂಪಾಯಿ 7,500 ದಯವಿಟ್ಟು ಆ ಪುಸ್ತಕಗಳ ಮನೆಗೆ ಇರ್ತಾರೆ. ಅವನು ಮನೆ ಜೂಮರ್ ಥರ ಕೆಲಸ ಮಾಡ್ತೇವೆ. ಜೂಮರ್ಗಳು ಯಾಕೆ ಮನೆಗೆ ಶೋಭೆ ಆ ಥರ ಶೋಭೆ. ಪುಸ್ತಕ ಭಂಡಾರದಲ್ಲಿ ಆ ಪುಸ್ತಕಗಳು ಇರಲೇಬೇಕು. ಅವನ್ನ ಯಾಕೆ ಓದಬೇಕು ನಾವು ಅಂದರೆ, ನಾವು ರಾಜ್ಕುಮಾರ್ ಆಗಬೇಕು ಅಂತಲ್ಲ, ಅಥವಾ ಆಗ್ತೀವಿ ಅಂತಲ್ಲ. ಆ ವ್ಯಕ್ತಿ ಆ ನಟನಾ ಕಲೆಯ ಬಗ್ಗೆ ತೋರಿಸಿರ್ತಕ್ಕಂಥ ಶ್ರದ್ಧೆ, ತನ್ಮಯತೆ, ಸಮಯನಿಷ್ಠೆ, ಪ್ರಭುನಿಷ್ಠೆ, ನಿರ್ದೇಶಕರು ಕೊಡೋ ಗೌರವ, ಕಲಾವಿದರು ಕೊಡೋ, ಇವುಗಳನ್ನೆಲ್ಲ ನೀವು ಯಾವ ಕೆಲಸ ಮಾಡ್ತೀರೋ ಅದೇ ಕೆಲಸದಲ್ಲಿ ನಿಷ್ಠೆ ತೋರಿಸಿದ್ರೆ ನೀವು ಆ ಕ್ಷೇತ್ರದ ರಾಜ್ಕುಮಾರ. ಇದರಲ್ಲಿ ಸಂದೇಹನೇ ಇಲ್ಲ. ನಾನು ತಗೊಂಡು ರಾಜ್ಕುಮಾರ ಚರಿತ್ರೆ ಓದ್ತಿರ್ತು, ಅವ್ರ ಸಿನಿಮಾಗಳು ನೋಡ್ತಿದ್ದೆ. ಅದಕ್ಕೆ ನಾನು ಆರಿಸ್ಕೊಂಡ್ರೆ ಹಾಸ್ಯ ಕ್ಷೇತ್ರ ಇದೆಯಲ್ಲ, ಇದರಲ್ಲಿ ನಾನು ಅವರಷ್ಟು ಕಷ್ಟಗಳನ್ನ ಅನುಭವಿಸಬೇಕಾಗಿ ಸಾಧ್ಯ ಅಂತ ನೋಡ್ತಿರ್ತೀನಿ. ಆ ಭಕ್ತ ತುಕಾರಾಮ ಇಲ್ಲಿ ರುಕೋಜವರು ನಾವು ಸ್ಮರಿಸಲೇಬೇಕು. ಯಾಕೆ ಕಲೆಕ್ಟ್ ಮಾಡಿದಾರೋ, ಅದು ಇಲ್ಲಿ ಹುಡುಕಿದಾರೋ ಪುಣ್ಯಾತ್ಮ. 18 ವರ್ಷಗಳ ಕಾಲ, 18 ಋಷಿ ಅಂತೆ, ಅದಕ್ಕೆ ರಾಜ ಋಷಿ ಅಂತಲೇ ನಾನು ಅವ್ರ ಹೆಸರನ್ನ ಫೀಡ್ ಮಾಡ್ಕೊಂಡಿದ್ದೀನಿ ಮೊಬೈಲ್. ರಾಜ ಋಷಿ ಮಾಡೋಂಥ ಕೆಲಸ, ನಾನು ಋಷಿ ಕ್ರಿಯತೆ ಕಾವ್ಯಂ ಅಂತ. ಋಷಿ ಅಲ್ದವನಂತ ಕೃತಿಗಳನ್ನ ಬರೆಯಿಲ್ಲ. ಅವ್ರಿಗೆ ಏನು ಕೊಟ್ಟರು ಕಡಿಮೆನೆ, ಯಾವ ಪ್ರಶಸ್ತಿ ಕೊಟ್ಟರು ಕಡಿಮೆನೆ. ನೀವು ಓದಿ ಗೊತ್ತಾಗುತ್ತೆ. ಆ ಪುಸ್ತಕ ನೋಡೋದಕ್ಕೆ ಒಂದು 7-8 ದಿವಸ ಬೇಕು, ಓದೋದಕ್ಕೆ ತಿಂಗಳಾನುಗಟ್ಟಲೆ ಬೇಕು ಅಂದರೆ ಅದನ್ನು ಹ್ಯಾಕ್ ಬರೆದಿರಬೇಡ. ಅವರು ಎಲ್ಲೇ ಒಂದು ಮಾಹಿತಿನ ಬಿಟ್ಟಿಲ್ಲ, ಯಾವುದೇ ಒಂದು ಫೋಟೋ ಸಿಕ್ಕರೂ ಬಿಟ್ಟಿಲ್ಲ. ಆಶ್ಚರ್ಯ ಆಗುತ್ತೆ, ಇಂಥ ತನ್ಮಯತೆ ಸಾಧ್ಯ, ಅದ್ಭುತ. ಅದನ್ನು ಹೊತ್ಕೊಂಡ್ಬರ್ಬೇಕು. ಹಿಂದೆ ಯಾರೋ ಹೊತ್ಕೊಂಡು ಬರಬೇಕು ಅನಿಸ್ತಾರೆ. ಅದನ್ನು ಹ್ಯಾಕ್ ಬರೆದಿರಬೇಡ ಅವರು. ಇಲ್ಲಿಟ್ಟಿದ್ದಾರೆ. ಅವ್ರು ಹೊತ್ಕೊಂಡು ಹೋಗಿ ಗೊತ್ತಾಗುತ್ತೆ. ನಾವು ಆಟೋದಲ್ಲಿ ಒಯ್ಯೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಅಂದರೆ ಅದನ್ನು ಬರೆದಿರಬೇಡ ಹೇಗೆ ಅವರು. ಅದಕ್ಕಾಗಿ ಅವ್ರು ಎಷ್ಟು ಕಷ್ಟ ನಷ್ಟಗಳು ಅನುಭವಿಸಿರ್ಬೇಡ, ಎಷ್ಟು ಜನರ ಹತ್ರ ಹೋಗಿರ್ಬೇಡ. ಅನುಭವಗಳು ಓದಬೇಕು. ನಿಜಕ್ಕೂ ನಾವು ಈ ಕಾರ್ಯಕ್ರಮದಲ್ಲಿ ಬಂದು ಚಪ್ಪಾಳೆ ಕಟ್ಟಿ 3 ದಿವಸ ಏನು ನೋಡೋದಕ್ಕಿಂತ ಹೆಚ್ಚು ಆ ಪುಸ್ತಕ ತಗೊಳ್ಳೋದ್ರಲ್ಲಿ ನಾವು ಅವರಿಗೆ ನಿಜವಾದಂಥ ಗೌರವ ಕೊಟ್ಟಾಗ್ತದೆ. ಮತ್ತು ಬಹುಶಃ ನನಗನ್ಸಿದ ಮಟ್ಟಿಗೆ ಜಗತ್ತಿನಲ್ಲಿ ಯಾವ ನಟರ ಬಗ್ಗೆನೂ ಇಂಥ ದೊಡ್ಡ ಹೊತ್ತಿಗೆ ಬಂದಿದೆ. ಬರಬಹುದೇನೋ ಮುಂದೆ. ಆ ಬರೋರಿಗೆಲ್ಲ ರುಕೋಜಿ ಪುಸ್ತಕಗಳೇ ಮಾರ್ಗದರ್ಶನ, ಅವೇ ಗೈಡ್, ಅವೇ ಫಿಲಾಸಫರ್. ಅಷ್ಟು ಅದ್ಭುತವಾದಂಥ ಕೃತಿ. ರಾಜ್ಕುಮಾರ್ ಬಗ್ಗೆ ಹೆಚ್ಚಿನಕ್ಕೆ ಅವ್ರು ನೋಡಿದವರು, ಅವ್ರ ಚಿತ್ರ ನಿರ್ದೇಶಕರ ಮುಂದೆ ನಾನು ಬರೀ ತೆರೆ ಮೇಲೆ ನೋಡಿದವರು ನೋಡಿ ಅವರ ಪಾತ್ರಗಳನ್ನು, ಪ್ರತಿಯೊಂದು ಪಾತ್ರ ಅವ್ರು ಹ್ಯಾಕ್ ಜ್ಞಾಪಕದಲ್ಲಿ ನಮ್ಮ ಮನೆಗಳಲ್ಲೆಲ್ಲ ಬೈತಿರ್ತಾರೆ. ಬಾಯಿ ತೆಗೆದ್ರೆ ಸಿನಿಮಾ ಮಾತಿನಲ್ಲಿ ಬರೀ ರಾಜ್ಕುಮಾರ್ ಉದಾಹರಣೆ ಕೊಡ್ತಿರೋದು. ವೇದ ಉಪನಿಷತ್ತು, ಹೀರೋಗಳ ಬಾಯಿಂದ ವೇದ ಉಪನಿಷತ್ತು ಬಂದಿರೋದೇ ರಾಜ್ಕುಮಾರ್ ಸಿನಿಮಾಗಳಲ್ಲಿ. ನಾವು ವಿಜಯ್ ಸಿನಿಮಾಗಳು ನೋಡ್ತೀವಲ್ಲ, ಯಾವುದೇ ಬರೋದು ಮಾಮೂಲು ಡೈಲಾಗ್ಗಳೇ ಅದ್ಭುತ ಅನ್ಕೊಂಡ್ರೆ ಸಾಕು. ನೀನು ನೋಡ್ಕೊತೀನಿ ಕಣಮ್ಮ, ಏನು ಸೂಪರ್ ಡೈಲಾಗಮ್ಮ, ಸೂಪರ್ ಡೈಲಾಗಮ್ಮ ಅಣ್ಣ, ಈ ಡೈಲಾಗ್ಗೆ ಥಿಯೇಟ್ರಿಗೆ ಬರ್ತಾರಣ್ಣ ಜನ ಅಂದ್ಬಿಡ್ತೀವಿ. ಅವ್ರು ಎಂತೆಂಥ ಡೈಲಾಗ್ಗಳು ಹೇಳಿದ್ದಾರೆ. ಅದೇ ದಾರಿಕಟ್ಟದ ಮಗದಲ್ಲಿ ದೇವೋ ದೇವಾಲಯ ಪ್ರೋಕ್ತ, ದೇವೋ ದೇವೋ ಸನಾತನ ಅಂತೇಳಿ ಬಾಲಕೃಷ್ಣ ಮುಂದೆ ವಿವರಿಸುವಾಗ ಆ ದಿನ ಆ ಶ್ಲೋಕಗಳು, ಹಳೆಯ ಸಿನಿಮಾಗಳು ಇನ್ನೂ ನಕ್ಕರವೇ ಸ್ವರ್ಗ ಇರ್ಬೋದು, ಹೃದಯ ಸಂಗಮ, ಹಸಿರು ತೋರಣ, ಉಪತಿರಂಗ, ಹಕ್ಕಿಯು ಹಾರುತ್ತಿವೆ, ದೂರದಿ ಹಕ್ಕಿಯು ಹಾರುತ್ತಿವೆ. ಹಾಡುಗಳೆಲ್ಲ ಕೇಳಿದ್ರೆ ಇವತ್ತು ಕಣ್ಣಲ್ಲಿ ನೀರು ಬರ್ತೇವೆ, ಕಳೆದೋಗ್ತೀವಿ ನಾವು. ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರಗಳನ್ನ, ಫೋಟೋಗಳನ್ನ ರುಕೋಜರ್ ಇದರಲ್ಲಿ ನೋಡಿದಾಗ ನಾನು ಎಲ್ಲಿದ್ದೀನಿ ಅಂತ ನಮಗೆ ಜ್ಞಾಪಕ ಆಗ್ತೀನಿ. ಸಂಧ್ಯಾರಾಗ, ಭೀಮಸೇನ್ ಜೋಶಿ. ಆ ಸಂಧ್ಯಾರಾಗದ ಬಗ್ಗೆ ಭೀಮಸೇನ್ ಜೋಶಿ ಫಸ್ಟ್ ಟೈಮ್ ಹಾಡು ಹಾಡಿದಾಗ ರಿಕಾರ್ಡ್ ಆಗಿರುತ್ತೆ, ಎಲ್ಲ ಕೇಳ್ತಾ ಕೂತ್ಬಿಟ್ಟಿದ್ರು. ಅದು 2ನೇ ಸಾರಿಗೆ ರೆಕಾರ್ಡ್ ಆಗಿದೆ. ಅದನ್ನು ರುಕೋಜರ್ ಮುಂದೆ ಕೆಲವು ವಿಷಯಗಳನ್ನ ಹೇಳಿ, ನ್ಯಾಯವಾದಿ ದೇವರು ಸಿನಿಮಾದಾಗ ಪ್ಯಾಲೇಸ್ನಲ್ಲಿ ಒಂದು ಫೋಟೋ ತೆಗೆದ. ಇದು ಎಷ್ಟು ಅಪರೂಪ ಫೋಟೋಗಳು ಅಂದರೆ
ನಮ್ಮ ತಾಯಿ ನಾವು ನಮ್ಮ ಮನೆಗೆ ರಾಜ್ಕುಮಾರ್ ನಿಲಯ ಅಂತ ಹೆಸರಿಡ್ಬೇಕು ನಾವು ಅದು ನೋಡಿದ್ರೆ ಅಷ್ಟು ನಮ್ಮ ಮನೇಲಿ ರಾಜ್ಕುಮಾರ್ನ ಅಭಿಮಾನ ಹಾಗೆಲ್ಲ ಥಿಯೇಟ್ರ್ಗಳ ಮುಂದೆ ಹಾಡಿನ ಪುಸ್ತಕ ಮಾರೋದು ಜ್ಞಾಪಕ ಇದೆ ನಿಮಗೆ? ಹಾಂ, 50 ಪೈಸೆಗಳು 30 ಪೈಸೆಗಳು ಸಿನಿಮಾ ನೋಡೋದಲ್ಲ ಹಾಡಿನ ಪುಸ್ತಕ. ನಾನು ಅತಿ ಹೆಚ್ಚು ಬಾರಿ ನೋಡಿರೋ ಸಿನಿಮಾ ಅಂದರೆ ದಾರಿ ತಿರುಮಗ ಮತ್ತು ಮಯೂರ. 10 ಸಾರಿ ಆದರೂ ನೋಡಿದ್ರೆ. ಯಾಕೆಂದರೆ ಶ್ರದ್ಧಾಸ್ಪರ್ಶ ಅಂತ ಆಗ್ತದೆ. ಯಾವುದೇ ಒಂದು ವ್ಯಕ್ತಿನ ನೀವು ಗಮನ ಇಟ್ಟು ನೋಡಿದರೆ, ಅವನು ಅನುಕರಿಸಿದ್ರೆ ಆ ಸ್ಪರ್ಶ ನಿಮ್ಗೆ ಅದಕ್ಕೆ ರಾಮಾಯಣದಲ್ಲಿ ಒಂದು ಕಥೆ ಬರ್ತದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ ಹಾಸ್ಯಂದಿರೋ ಏನು, ಅಶೋಕನಲ್ಲಿರ್ತಕ್ಕಂಥ ಸೀತೆಯ ಮುಂದೆ ರಾವಣ ವಿವಿಧ ಬಗೆಯ ವೇಷಗಳಿಂದ ಹೋಗ್ತಿರ್ತ. ಅವಳು ಮೆಚ್ಚಿಸ್ಬೇಕು ಅಂತ ಸುಗಂಧ ಹಾಕೊಂಡು, ಡಿಯೋಡ್ರೆಂಟ್ ಹಾಕೊಂಡು, ಒಳ್ಳೊಳ್ಳೆ ಸೋಪ್ಗಳಿಂದ ಸ್ನಾನ ಮಾಡಿ, ಈಗಿನ ಟೈಮ್ ಕೇಳಬೇಕು ಅಂತ ರೇಮಾಂಡ್ ಸೋಪು, ಡಿಕ್ಸಾಮ್, ಲೆನಿನ್ನು ಏನೇನು ಆ ಬಟ್ಟೆಗಳನ್ನ ಹಾಕೊಂಡು ಏನು ಮಾಡಿದ್ರು ಅವಳು ಮೆಚ್ಚಿರಲಿಲ್ಲ. ರಾವಣನ ಒಪ್ಕೊಳ್ತಿರಲಿಲ್ಲ. ಆವಾಗ ರಾವಣನ ಸ್ನೇಹಿತ ಒಬ್ಬರ ಮುಂದೆ ರಾವಣ ತನ್ನ ಅಳೋದು ತೋಡ್ಕೊಳ್ತಾನೆ. ಏನಯ್ಯ ಏನು ಹಾಕ್ಕೊಂಡು ಹೋದ್ರು ಅವಳನ್ನ ಮೆಚ್ಚಿಸ್ತಾ ಇಲ್ಲ, ಕಡೆಗೆ ಸ್ನಾನ ಮಾಡೋದು, ಡ್ರೆಸ್ ಕಟ್ಕೊಂಡು ಹೋದ್ರೆ, ಬಂಗಾರ ಧರಿಸಿ ಏನು ಮಾಡಿದ್ರು ಸೀತೆ ಯಾವ ವೇಷದಲ್ಲೂ ನಾನು ಇಷ್ಟಪಡ್ತಿಲ್ಲ, ಏನು ಮಾಡಲಿ ಅಂದಾಗ ಆ ಗೆಳೆಯ ಹೇಳ್ತಾನಂತೆ, ರಾಮಂದೇ ವೇಷ ಹಾಕೊಂಡು ಹೋಗ್ಬಿಡು. ಎಂತ ಒಳ್ಳೆ ಸಚಿವರು ಈಗಿನವ್ರು ಕೊಡುವಂಥ ಸಲಹೆಗಳಿಗೆಲ್ಲ ರಾಮಂದೇ ವೇಷ ಹಾಕೊಂಡು ಹೋಗ್ಬಿಡು ಅಂದಾಗ ರಾವಣ ಒಂದು ಮಾತಾಡ್ತಾನೆ, ಏನು ಅದನ್ನು ಮಾಡ್ಬೇಕಣ್ಣಯ್ಯ ನಾನು. ಮತ್ತೆ ರಾಮನ ವೇಷ ಹಾಕಿದಾಗ ನನಗೆ ಇವಳು ಪರಸ್ತ್ರೀ ಇವಳು ಮುಟ್ಟಬಾರ್ದು ಅನ್ನೋ ಭಾವನೆ ಬರೋಕ್ಕೆ ಶುರುವಾಗಿಬಿಡ್ತು. ಹೌದಾ? ಎಂಥ ಮಾತು ಸ್ನೇಹಿತರೆ, ರಾಮಾಯಣದಲ್ಲಿ ವೇಷ ಹಾಕಿದ ಮಾತ್ರಕ್ಕೆ ನಮ್ಮ ಭಾವನೆಗಳಲ್ಲಿ ಇಂಥ ಪಾವಿತ್ರ್ಯತೆ ಬರಬೇಕು ಅಂದರೆ ಆ ವ್ಯಕ್ತಿತ್ವ ಹೇಗಿರಬೇಡ. ಹಾಗೆ ಈ ವ್ಯಕ್ತಿಗೂ ಚಿತ್ರರಂಗದಲ್ಲಿ ರಂಗಭೂಮಿಯಲ್ಲಿ ಪ್ರವೇಶಿಸುವಂಥ ಒಬ್ಬ ನಟ ರಾಜ್ಕುಮಾರ್ ಹೆಸರನ್ನು ತಗೊಂಡ್ರೆ ಸಾಕು, ಅದರಲ್ಲಿ ತನ್ಮಯ ಆಗುವಂಥ ಉದಾಹರಣೆಗಳಿವೆ. ತಗೊಳ್ಬೇಕು ನಾವು ಯಾವುದೇ ರಂಗದಲ್ಲಿ. ನಿನ್ನೆ ಅವರು ಹೇಳಿದ್ರು, ಇವತ್ತು ನಾನು ಹೇಳ್ತೀನಿ, ನೀವಿರೋ ಯಾವುದೇ ಜವಾನ ಇರ್ರಿ, ನೀವು ಪ್ಯೂನ್ ಇರ್ರಿ, ಕ್ಲರ್ಕ್ ಇರಿ, ಮ್ಯಾನೇಜರ್ ಇರಿ, ಆ ವ್ಯಕ್ತಿ ಚಿತ್ರರಂಗದಲ್ಲಿ ತೋರಿಸಿದಂಥ ಶ್ರದ್ಧೆ ನಿಷ್ಠೆಗಳನ್ನ ನಮ್ಮ ಕಾಯಕದಲ್ಲಿ ತೋರಿಸಿದ್ರೆ ನಾವು ಕೂಡ ಅದ್ಭುತ ವ್ಯಕ್ತಿಗಳಾಗ್ತೀವಿ, ಲೆಜೆಂಡ್ಸ್ ಆಗ್ತೀವಿ. ಇಂಥ ಒಂದು ಅಭೂತಪೂರ್ವವಾದಂಥ ಸಭೆ 3 ದಿನಗಳ ಕಾಲ ನಡೀತದೆ. ರುಕ್ಕೋಜಿಯವ್ರ ಶ್ರಮ ಸಾರ್ಥಕ ಆಗಿದೆ ಅಂತ ಅವ್ರಿಗೂ ಅನಿಸಿದೆ. ಅವ್ರ ಮನೆಗೂ ಹೋಗಿ ಬಂದೆ, ಅವ್ರ ಆಫೀಸ್ಗೂ ಹೋಗಿ ಬಂದೆ, ಅವ್ರು ಪಟ್ಟಿರೋ ಶ್ರಮ, ಅವ್ರು ತೆಗೆದು ನೋಟ್ಸು ನೋಡಿ ಬಾ ಯಾವುದಾದ್ರೂ ಯೂನಿವರ್ಸಿಟಿಯಲ್ಲಿ ಇದ್ಕೊಂಡು ಈ ಕೆಲಸ ಮಾಡಿದರೆ ಇಷ್ಟು ಬೆಲೆ ಸಿಗ್ತಿರಲಿಲ್ಲ ಹೇಳಿ. ಯಾಕಂದ್ರೆ ಇವತ್ತು ಡಾಕ್ಟರೇಟ್ಗಳಾಗ್ತಿರ್ತವೆ, ಪ್ರಶಸ್ತಿಗಳಾಗ್ತಿರ್ತವೆ ಅಂತ ನಿಮಗೆಲ್ಲ ಗೊತ್ತು. ಎಲ್ಲ ನಮ್ಮನ್ನೇ ಕೇಳ್ತಾರೆ, ಅವ್ರನ್ನೇ ಕೇಳ್ತಾರೆ, ಪ್ರಶಸ್ತಿ ಬಂದಿಲ್ಲ ಅಂತ ಕೇಳ್ತಾರೆ, ಅವ್ರನ್ನೇ ನಮ್ಮನ್ನೇ ಕೇಳ್ತಾರೆ. ಯಾಕೆ ನಮ್ಮ ಮಿನಿಸ್ಟ್ರುಗಳೇ ಕೇಳ್ತಾರೆ. ನಮ್ಮ ಕಾರ್ಯಕ್ರಮಕ್ಕೆ ಆಲ್ಮೋಸ್ಟ್ ವಿಧಾನಸೌಧ ಕಡ್ಬಟ್ ಹಾಲಲ್ಲಿ ನನ್ನ ಕಾರ್ಯಕ್ರಮ ಆಗಿದೆ. ಎಲ್ಲ ಊರುಗಳ MLAಗಳು ನಮ್ಮ ಜೊತೆ ಕಾರ್ಯಕ್ರಮ ಕೊಡ್ತಾರೆ, ಎಲ್ಲ ಮಿನಿಸ್ಟ್ರುಗಳು ನಮ್ಮ ಜೊತೆ ಕೂತಿರ್ತಾರೆ. ನನ್ನೇ ಕೇಳ್ತಾರೆ ಅವರು, ಫ್ರೆಂಡ್ಸ್ ನೀವು ಸ್ಟೇಟ್ ಅವಾರ್ಡ್ ಆಗಿಲ್ಲ, ಯಾರು ಕೇಳಬೇಕಾದವ್ರು ಯಾರು? ಒಂದು ದಿವಸ CM ಕೇಳಿದ್ರೆ ಅಣ್ಣ ಫ್ರೆಂಡ್ಸ್ ನಿಮಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿಲ್ವಾ? ಹೌದು ಸರ್, ನೀವಿದ್ದಾಗೆ ಸಿಕ್ಕಿಲ್ಲ ಅಂತ ಹೇಳ್ಬೇಕು ಅಂತ ಮಾಡೋದು. ಅದಕ್ಕೆ ಯಾವನ್ನೂ ಬಯಸಿದೆ ಶ್ರದ್ಧೆಯಿಂದ ನಾವು ಮಾಡಿದರೆ ಹೇಗೆ ಪ್ರಶಸ್ತಿಗಳು ಹುಡುಕೊಂಡ್ ಬರ್ತವೆ ಅನ್ನೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಬೇರೆ. ಹಾಗೆ ರೂಪಾದೇವಿ ಹೇಳ್ದಂಗೆ ಅವ್ರಿಗೆ ಹಿಂದೆ ಇದ್ರೂ ಕೂಡ ಮಧ್ಯಾಹ್ನದ ಹೊತ್ತು ಊಟ ಆದ್ಮೇಲೆ ಮಲಗುವ ಸಮಯ, ಅಂಥ ಸಮಯದಲ್ಲಿ 2.5 ಗಂಟೆಯಲ್ಲಿ ಕಿಕ್ಕಿದ್ದು ಜಾಗ ಸಿಗದೆ ನಿಂತ್ಕೊಂಡು ಈ ವಿಚಾರಗೋಷ್ಠಿಯಲ್ಲಿ ಕೇಳ್ತಿದ್ದೀರಿ ಅಂದರೆ ಅದು ಇನ್ನು 500 ನೋಟು ಬಂದಿಲ್ಲ, 1000 ನೋಟು ಬಂದಿಲ್ಲ. ಇಂಥ ಸಮಸ್ಯೆಗಳ ಮಧ್ಯೇನೂ ನೀವು ರಾಜ್ಕುಮಾರ್ ಬಗ್ಗೆ ಕೇಳ್ತೀವಿ ಅಂದರೆ ರಾಜ್ಕುಮಾರ್ ಯಾವ ನೋಟಿಗೂ ನಮ್ಮ ಸ್ನೇಹಿತ ಮಹಾಮಹಿಗೆ ಜ್ಞಾಪಕ ಮಾಡಿದ್ರು ಹೇಳಿ ಅಂತ ಅದೆಲ್ಲ ಕಡೆ ಹೇಳಿರ್ತೀನಿ. ನಾನು ನನ್ನ ಮನೆಯಲ್ಲಿ ಗಂಗಾವತಿ, ನನ್ನ ಮನೆಗೆ ಬೀಚಿ ನಿಲಯ ಅಂತ ಹೆಸರು. ನಾನು 3 ಜನರನ್ನ ತಂದೆ ಅಂತ ಸ್ವೀಕಾರ ಮಾಡಿದ್ದೀನಿ. ಮೊದಲನೇದು ನನಗೆ ಜನ್ಮ ಕೊಟ್ಟಂಥ ವೆಂಕೋಬಾಚಾರ್ ನನ್ನ ತಂದೆ, ಬಿಹಾರ ವೆಂಕೋಬಾಚಾರ್, ಅವ್ರ ಜನ್ಮದಾತ. 2ನೇದವರು ನನಗೆ ಈ ಹಾಸ್ಯ ಕಲೆಯನ್ನು ತಲೆಯಲ್ಲಿ ತುಂಬಿ ಅದರಿಂದ ಬದುಕುವಂತೆ ಮಾಡಿ ಅನ್ನ ಕೊಟ್ಟಿರ್ತಕ್ಕಂಥ ಅನ್ನದಾತ ಬೀಚಿ. ಜನ್ಮದಾತ ವೆಂಕೋಬಾಚಾರ್, ಅನ್ನದಾತ ಬೀಚಿ. ಮತ್ತು ಈ ಥರ ಹೆಸರು ಬಂದ ಮೇಲೆ ಇಷ್ಟು ನಯವಾಗಿ ಸರಳವಾಗಿ ಬದುಕಬೇಕಂತ ತೋರಿಸೋರು ಡಾಕ್ಟರ್. ಅದಕ್ಕೆ ಅವರ ನಾನು ಸ್ಫೂರ್ತಿದಾತ ಅಂತ. ನಮ್ಮ ಮನೆ ಎಂಟ್ರಾದ ತಕ್ಷಣ ಒಂದೇ ಫ್ರೇಮ್ನಲ್ಲಿ ಇರೋ 3 ಫೋಟೋಗಳು ಅಂದರೆ ಜನ್ಮದಾತ, ಅನ್ನದಾತ, ಸ್ಫೂರ್ತಿದಾತ. ವೆಂಕೋಬಾಚಾರ್, ಬೀಚಿ, ರಾಜ್ಕುಮಾರ್. ಈ 3 ಜನ ನಾನು ಯಾವತ್ತಿದ್ರೂ ದೈವ ಸಮಾನ ಅಂತ ಹೇಳ್ತಾ ಇವತ್ತಿನ ನಾನು ಎಷ್ಟೋ 3,000 ಕಾರ್ಯಕ್ರಮ ಆಗಿದೆ ನನಗೆ ಆಲ್ ಓವರ್ ಕರ್ನಾಟಕ.
ಈ ಕಾರ್ಯಕ್ರಮ ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ. ಯಾಕಂದರೆ ರಾಜ್ಕುಮಾರ್ ಜೊತೆ ಒಡನಾಡದವ್ರ ಜೊತೆನೇ ಕೂತ್ಕೊಂಡಿದ್ದೀನಲ್ಲ ಅನ್ನೋದೇ ದೊಡ್ಡದು. ಇವತ್ತು ನಾನು ಮಾತಾಡಿದ ಜ್ಞಾಪಕನೇ ಇಲ್ಲ. ನಿಮಗಿದ್ರೆ ಸಂತೋಷ. ನನಗೆ ಮಾತಾಡಿದ್ದೇನೂ ಜ್ಞಾಪಕ ಇಲ್ಲ. ಇವ್ರ ಜೊತೆ ಕೂತಿರೋದು, ಇವ್ರ ಜೊತೆ ವೇದಿಕೆ ನೆನೆಸ್ಕೊಂಡಿರೋದೆ ನನ್ನ ಬಾಳಿನ ಒಂದು ಬಹುದೊಡ್ಡ ಭಾಗ್ಯ ಅಂತ ಹೇಳ್ತಾ, ಇಂಥ ಭಾಗ್ಯವನ್ನು ಕಲಿಸಿದಂಥ ರೊಕ್ಕೋಜಿಯವರು ಮತ್ತು ಅವರ ಸ್ನೇಹಿತ ವರ್ಗಕ್ಕೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ಮಂಗಳ ಹಾಕ್ತೇನೆ. ಜೈ ಹಿಂದ್, ಜೈ ಭಾರತ್.